ಎಷ್ಟೇ ಆಳವಾದಂಥ ಹಿಮ್ಮಡಿ ಒಡಕಾಗಿದ್ರು, ಹಿಮ್ಮಡಿ ಬಿರುಕು ಬಿಟ್ಟಿದ್ರು ಕೂಡ ಒಂದೇ ರಾತ್ರಿಯಲ್ಲಿ ಹಿಮ್ಮಡಿ ಬಿರುಕು ಮುಚ್ಚತ್ತೆ, ಸಾಫ್ಟ್ ಆಗತ್ತೆ. ಹಿಮ್ಮಡಿ ಒಂದೇ ಅಲ್ಲ, ಅಂಗಾಲು ಹೊಡೆತ ಉಂಟಾಗಿದ್ರೆ ಇಲ್ಲ ಮಂಡಿ ನೋವು ಆಗ್ತಾ ಇದ್ರು ಕೂಡ, ಇಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಪರಿಹಾರ ಆಗತ್ತೆ. ಹೌದು ಫ್ರೆಂಡ್ಸ್, ಎಷ್ಟೇ ಹಿಲ್ ಕ್ರ್ಯಾಕ್ ಆಗಿದ್ರು, ಡ್ರೈ ಸ್ಕಿನ್ ಆಗಿದ್ರು ಹೀಲ್ ಆಗತ್ತೆ ಕೂಡ. ಈ ಮನೆ ಮದ್ದನ್ನೇ ಮಾಡೋದು. ನನ್ನ ಹೀಲ್ಸ್ ಎಷ್ಟು ಕ್ರ್ಯಾಕ್ ಆಗಿತ್ತು, ನೆಕ್ಸ್ಟ್ ಎಷ್ಟು ಸಾಫ್ಟ್ ಆಯ್ತು ಅಂತ ಹೇಳಿ. ಎಂತ ಪವರ್ಫುಲ್ ಮನೆ ಮದ್ದು ಗೊತ್ತಾ ಫ್ರೆಂಡ್ಸ್? ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಹೊಡೆದ್ರಂತೂ ನಡಿಲಿಕ್ಕೆ ಆಗೋದಿಲ್ಲ, ನೋವು ಬರ್ತಾ ಇರುತ್ತೆ, ರಾತ್ರಿ ನಿದ್ದೆ ಬರ್ತಿರೋದಿಲ್ಲ. ಯಾವುದೇ ನಾವು ಡ್ರೆಸ್ ಹಾಕೊಂಡ್ರೆ, ಸೀರೆ ಹಾಕೊಂಡ್ರು ಕೂಡ ಅದು ತಾಗ್ತಾ ಇರುತ್ತೆ. ಹೌದು ಫ್ರೆಂಡ್ಸ್, ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಯಾವುದೇ ಒಂದು ಒಳ್ಳೆ ಸ್ಲಿಪ್ಪರ್ ಹಾಕೊಂಡ್ರು ಕೂಡ ಮುಜುಗರ ಆಗ್ತಾ ಇರುತ್ತೆ, ಎಷ್ಟು ಹಿಮ್ಮಡಿ ಕ್ರ್ಯಾಕ್ ಆಗಿದ್ದಿಲ್ಲ ಅಂಥೇಳಿ. ಇವತ್ತಿನ ಮನೆ ಮದ್ದು ಮಾಡಿ ನೋಡಿ, ಒಂದೇ ರಾತ್ರಿಯಲ್ಲಿ ಹಿಮ್ಮಡಿ ಕ್ರ್ಯಾಕ್ ಮುಚ್ಚುತ್ತೆ, ನಿಮ್ಮ ಕಾಲು ಸಾಫ್ಟ್ ಆಗುತ್ತೆ. ಮನೆ ಮದ್ದು ಮಾಡಲಿಕ್ಕೆ ತುಂಬಾ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಸಾಕು, ಅದಂತೂ ನಮ್ಮ ಅಡುಗೆ ಮನೆಯಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಅಂತೂ ಹಿಮ್ಮಡಿ ಡೀಪ್ ಆಗಿ ಬಿರುಕು ಬಿಟ್ಟಿರುತ್ತಲ್ಲ, ಆ ಬಿರುಕನ್ನು ಮುಚ್ಚಲಿಕ್ಕೆ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಾವು ಕೆಂಪು ಈರುಳ್ಳಿನೇ ತಗೊಳ್ಬೇಕು. ಈ ಈರುಳ್ಳಿಯಲ್ಲಿ ಕಾಂಪೌಂಡ್, ಫಾಸ್ಫರಸ್, ವಿಟಮಿನ್ಸ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಇದು ನಮ್ಮ ಬಿರಿದಂತ ಅಥವಾ ಒಡಕಾದಂಥ ಹಿಮ್ಮಡಿಗೆ ಅಮೃತವಾಗಿ ಕೆಲಸ ಮಾಡುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಈರುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಸೆಪ್ಟಿಕ್ ಗುಣ ಇದೆ ಅಂತೇಳಿ. ಹಾಗಾಗಿ ಹಿಮ್ಮಡಿ ಒಡಕ ಉಂಟಾಗಿದ್ರು, ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನ ವಾಸಿ ಮಾಡುತ್ತೆ. ಅದರಲ್ಲಿ ಆಳವಾದಂಥ ಬಿರುಗಾಗಿದ್ರೆ ಆ ಸೀಳನ್ನ ಮುಚ್ಚತ್ತೆ. ಅದ್ರ ಜೊತೆಗೆ ಒಂಥರ ಸಿಪ್ಪೆ ಸಿಪ್ಪೆ ಹೇಳ್ತಾ ಇರುತ್ತಲ್ಲ, ಅದನ್ನೆಲ್ಲ ಅಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಾಗದಂತೆ ತಡೆಗಟ್ಟುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಈರುಳ್ಳಿನ ನಾವು ಕುಟ್ಟಾಣಿಗೆ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಅಂದರೆ ನಮಗೆ ಕುಟ್ಟಿದಾಗ ಸಿಗುವಂಥ ರಸ ತುಂಬ ಪ್ಯೂರ್ ಆಗಿರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಕುಟ್ಕೊಳ್ಳೋಣ. ಈರುಳ್ಳಿಯಲ್ಲಿರೋಂಥ ಸಲ್ಫರ್ ಮತ್ತು ವಿಟಮಿನ್ ಸಿ ಕೊಲಾಜನ್ ಪ್ರೊಡಕ್ಷನನ್ನು ಹೆಚ್ಚಿಸುತ್ತೆ. ಸ್ಕಿನ್ನು ಎಷ್ಟು ಒಡೆದೋಗಿರುತ್ತೆ ಮತ್ತು ಎಷ್ಟು ಒಣ ಚರ್ಮ ಆಗಿರುತ್ತಲ್ಲ ಅದನ್ನೆಲ್ಲ ಸಾಫ್ಟ್ ಆಗಿ ಮಾಡುತ್ತೆ, ಅದನ್ನು ಹೀಲ್ ಮಾಡುತ್ತೆ. ನೋಡಿ, ಈ ಥರ ಈರುಳ್ಳಿನ ಚೆನ್ನಾಗಿ ಜಜ್ಕೊಳ್ಳಿ. ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ, ಈ ಥರ ತರಿಯಾಗಿ ಜಜ್ಕೊಂಡ್ರೂ ನಿಮಗೆ ಒಳ್ಳೆ ಪ್ಯೂರ್ ಆದಂಥ ರಸ ಸಿಗುತ್ತೆ. ನೀರನ್ನು ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಕೆಂಪು ಈರುಳ್ಳಿನೇ ತಗೊಳ್ಳಿ. ಕೆಂಪು ಈರುಳ್ಳಿಯಲ್ಲಿ ಸಲ್ಫರ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ನಾನು ಈ ಥರ ಹಿಂಡ್ಕೊಳ್ತಾ ಇದ್ದೀನಿ. ಪ್ಯೂರ್ ಆದಂಥ ಈರುಳ್ಳಿ ರಸ ನಮಗೆ ಸಿಗುತ್ತೆ. ಹಿಮ್ಮಡಿ ಒಡಕುಂಟಾದಾಗ ಎಷ್ಟು ಚರ್ಮ ಒರಟಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆ ಗಟ್ಟಿ ಭಾಗ ಎಲ್ಲ ಹೋಗಬೇಕು ಅಂದರೆ ಈರುಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಈರುಳ್ಳಿ ರಸವನ್ನು ಅಪ್ಲೈ ಮಾಡಿದಾಗ ಚರ್ಮವನ್ನು ಸ್ಮೂತ್ ಮಾಡುತ್ತೆ. ಆ ಒಡಕಲ್ಲಿರುವಂಥ ಒಣ ಚರ್ಮ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಅಷ್ಟು ಚೆನ್ನಾಗಿ ಈರುಳ್ಳಿ ರಸ ಕೆಲಸ ಮಾಡುತ್ತೆ. ಇವಾಗ ಪ್ಯೂರ್ ಆದಂಥ ಈರುಳ್ಳಿ ರಸ ಸಿಕ್ತಲ್ವ, ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಆ್ಯಡ್ ಮಾಡೋಣ. ಈ ಗ್ಲಿಸರಿನ್ ಸ್ಕಿನ್ ಒಳಗೆ ಹೋಗ್ಬಿಟ್ಟು ಒಂದು ಒಳ್ಳೆ ನರಿಶ್ಮೆಂಟ್ ಸ್ಕಿನ್ನಿಗೆ ಸಿಗುತ್ತೆ. ಸ್ಕಿನ್ ಸಾಫ್ಟ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಹಿಮ್ಮಡಿ ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಅದನ್ನು ಸಾಫ್ಟ್ ಮಾಡುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗ್ಲಿಸರಿನ್ ಇಲ್ಲ ಅಂತ ಅಂದರೆ ಕಮೆಂಟ್ಸಲ್ಲಿ ಕೇಳ್ತೀರಾ ಗ್ಲಿಸರಿನ್ ಸ್ಕಿಪ್ ಮಾಡ್ಬೋದಾ ಅಂತ ಹೇಳಿ. ಇಲ್ಲ ಅಂತ ಅಂದರೆ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಗ್ಲಿಸರಿನ್ ಲಭ್ಯ ಇದ್ದರೆ ಅದನ್ನೇ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎರಡೂ ಪದಾರ್ಥಗಳು ಹಿಮ್ಮಡಿ ಒಡಕನ್ನು ಮುಚ್ಚುತ್ತೆ. ನಾರ್ಮಲ್ ಆಗಿ ಮಹಿಳೆಯರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆರಡೇ ಪದಾರ್ಥವನ್ನು ಯೂಸ್ ಮಾಡಿದರೆ ಸಾಕು, ಬೇಗ ಹಿಮ್ಮಡಿ ಒಡಕು ಮುಚ್ಕೊಳ್ಳುತ್ತೆ, ಸಾಫ್ಟ್ ಆಗುತ್ತೆ. ತುಂಬ ಜನಕ್ಕೆ ಡೀಪ್ ಆಗಿ ಕ್ರ್ಯಾಕ್ಗಳಾಗಿ ಬಿಟ್ಟಿರುತ್ತೆ, ಕಾಲು ತುಂಬ ಕ್ರ್ಯಾಕ್ ಆಗಿರುತ್ತೆ, ಅಂಗಾಲೆಲ್ಲ ಕ್ರ್ಯಾಕ್ ಆಗಿರುತ್ತೆ, ಬೆರಳುಗಳಲ್ಲೆಲ್ಲ ಕ್ರ್ಯಾಕ್ ಆಗಿರುತ್ತೆ. ಅಂಥವರಿಗೆ ಈ ಲವಂಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಅಲ್ಲಿ ಒಂಥರ ರಕ್ತ ಬರ್ತಾ ಇರುತ್ತೆ, ಆಗೋದಿಲ್ಲ, ತುಂಬ ನೋವಾಗ್ತಾ ಇರುತ್ತೆ. ಅಂಥವರಿಗೆ ನಾನಿಲ್ಲಿ ನೋಡಿ 5 ರಿಂದ 6 ಲವಂಗವನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಪುಡಿ ಮಾಡಿಕೊಳ್ಬೇಕು. ಲವಂಗದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಇದು ನೋವನ್ನು ಕಡಿಮೆ ಮಾಡುತ್ತೆ. ಮತ್ತು ಅಲ್ಲಿ ಬಿರುಕು ಉಂಟಾಗಿರುತ್ತಲ್ಲ, ಆ ಬಿರುಕನ್ನು ಮುಚ್ಚಲಿಕ್ಕೆ ಕೂಡ ಲವಂಗ ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ ಬೇಡ ಅಂದರೂ ಕೂಡ ಹಿಮ್ಮಡಿ ಒಡಕು ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಜಾಸ್ತಿ ಆಗ್ತಾ ಇರುತ್ತೆ. ಈ ಸಿಂಪಲ್ ಆದಂಥ ಮನೆ ಮದ್ದನ್ನು ಮಾಡ್ಕೊಳ್ಳಿ. ನೀವು ಮಾರ್ಕೆಟಲ್ಲಿ ದುಡ್ಡು ಖರ್ಚು ಮಾಡೋದು ಬೇಡ, ಎಷ್ಟು ಬೇಗ ನಿಮ್ಮ ಹಿಮ್ಮಡಿ ಒಡಕು ಸರಿಯಾಗುತ್ತೆ, ರಿಪೇರಿ ಆಗುತ್ತೆ ಅಂತ ಹೇಳಿ. ಇವಾಗ ನೋಡಿ, ಇದನ್ನು ಒಂದು ಚಿಕ್ಕ ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ನಾವಿವಾಗ ಒಂದು ಅದ್ಭುತವಾದಂಥ ಪದಾರ್ಥವನ್ನು ಸೇರಿಸೋಣ. ಅದು ನಿಮ್ಮ ಮನೇಲೇ ಇರುತ್ತೆ. ಅಂದರೆ ನಾವು ದೇವರಿಗೆ ಆರತಿ ಮಾಡ್ತೀವಲ್ಲ, ಮಂಗಳಾರತಿ ಮಾಡ್ತೀವಲ್ಲ, ಅದೇ ಕರ್ಪೂರವನ್ನು ಸೇರಿಸ್ಕೊಳ್ಳೋಣ. ಈ ಕರ್ಪೂರ ಹಿಮ್ಮಡಿ ಒಡಕಿಗೆ ತುಂಬಾ ಒಳ್ಳೆಯದು. ಅಲ್ಲಿ ಚರ್ಮವನ್ನು ಸಾಫ್ಟ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾಯಿದ್ರೆ, ನೋವು ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. 1 ಕರ್ಪೂರವನ್ನು ನಾನು
ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಈ ಎರಡೂ ಪದಾರ್ಥವನ್ನು ನಾವು ಮೊದಲೇ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈರುಳ್ಳಿ ರಸ ಮತ್ತು ಗ್ಲಿಸರಿನ್ಗೆ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸ್ಕೊಳ್ಳೋಣ. ಮಾರ್ಕೆಟಲ್ಲಿ ಸಿಗುವಂತಹ ನೋಡಿ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಳೋಣ. ಇದನ್ನು ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ಒಂದು ಸಲ ಇದನ್ನು ತಯಾರಿ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸಗಳವರೆಗೆ ಇಟ್ಕೊಳ್ಬೋದು. ಅಂದರೆ ಒಂದು ತಿಂಗಳವರೆಗೂ ಇದನ್ನು ನೀವು ಹಾಗೆ ಇಟ್ಕೊಳ್ಬೋದು, ಹೊರಗಡೆ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಫ್ರೆಶ್ ಆದಂಥ ಅಲ್ವೇರಾ ಗಿಡ ಇದ್ದರೆ ಅದರ ಜೆಲ್ಲನ್ನು ತೆಗೆದು ಕೂಡ ನೀವು ತಯಾರಿ ಮಾಡ್ಕೊಳ್ಬೋದು. ಆದರೆ ಅದು 2 ರಿಂದ 3 ದಿವಸ ಇರುತ್ತೆ ಅಷ್ಟೇ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ನೀವು ಗಾಜಿನ ಬಾಟಲೆಲ್ಲ ಹಾಕಿಟ್ಕೊಂಡ್ರೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪನ್ನು ಹೇಳ್ತೀನಿ, ಇದು ಕೂಡ ಇಂಪಾರ್ಟೆಂಟ್ ಆಗಿದ್ದು, ಇದನ್ನು ನೀವು ಫಾಲೋ ಮಾಡಲೇಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಕ್ಯಾಂಡಲನ್ನು ತೊಗೊಳ್ಳಿ, ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೇಲಿ ಕ್ಯಾಂಡಲನ್ನು ಉರಿಸಿ ಉಳಿದಿರುತ್ತಲ್ಲ, ಅದಿದ್ರೂ ಕೂಡ ನೀವು ಕಲೆಕ್ಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಕ್ಯಾಂಡಲಿಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಅಥವಾ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದರೆ ಅದು ಚೆನ್ನಾಗಿ ಕರಗುತ್ತೆ ಮತ್ತು ಕ್ಯಾಂಡಲ್ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ ಕಾಯಬೇಕು ನೋಡಿ. ಹೀಟ್ ಆಗ್ತಾ ಇದ್ದ ಹಾಗೆ ಕ್ಯಾಂಡಲ್ ಚೆನ್ನಾಗಿ ಕರಗುತ್ತೆ. ಸ್ವಲ್ಪ ಹೀಟ್ ಜಾಸ್ತಿ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ. ಮೊದಲೇ ಹೀಟಾಗಿರುತ್ತಲ್ಲ, ಆ ಹೀಟಿಗೆ ಕ್ಯಾಂಡಲ್ ನಿಧಾನವಾಗಿ ಮೆಲ್ಟ್ ಆಗ್ತಾ ಬರುತ್ತೆ. ಇದು ಯಾಕೆ ಅಂತ ನಿಮಗೆ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಇವಾಗ ನೋಡಿ ಇದರ ದಾರ ಉಳಿದಿದೆಯಲ್ಲ, ಅದನ್ನೆಲ್ಲ ತೆಗೆದುಬಿಡೋಣ. ಇವಾಗ ಈ ಮನೆಮದ್ದನ್ನು ಹೇಗೆ ಉಪಯೋಗಿಸೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಕಾಲನ್ನು ನೀಟಾಗಿ ತೊಳ್ಕೊಂಬನ್ನಿ. ಒಂದು ವೇಳೆ ಕಲ್ಲಿದ್ದರೆ ಕಲ್ಲಿಗೆ ಕಾಲನ್ನು ಚೆನ್ನಾಗಿ ಉಜ್ಜಿ, ಇಲ್ಲ ಸ್ಕ್ರಬ್ಬರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಕಬ್ಬಿಣದ ಸ್ಕ್ರಬ್ಬರ್ ಸಿಗುತ್ತೆ, ಕಲ್ಲು ಸಿಗುತ್ತೆ, ಅದರಿಂದ ಸ್ವಲ್ಪ ಸ್ಕ್ರಬ್ ಮಾಡಿ. ಅದರಿಂದ ಯಾವುದೇ ಡೆಡ್ ಸ್ಕಿನ್ ಇದ್ರೂ ರಿಮೂವ್ ಆಗುತ್ತೆ. ಆಮೇಲೆ ನೀರು ಹೋಗೋ ರೀತಿ ಚೆನ್ನಾಗಿ ಕಾಲನ್ನು ಒರೆಸ್ಕೊಳ್ಬೇಕು. ನೀವು ತಯಾರಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಮನೆಮದ್ದು ಆಯಿಲನ್ನು, ಅದನ್ನು ಚೆನ್ನಾಗಿ ನೀವು ಅಪ್ಲೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಪದೇ ಪದೇ ಒಂದು 2-3 ಸಲ ಆಯಿಲನ್ನು ಹಚ್ಚಿ ಚೆನ್ನಾಗಿ ಅಪ್ಲೈ ಮಾಡಿ. ಎಲ್ಲಿ ಬಿರುಕು ಉಂಟಾಗಿರುತ್ತೋ ಆ ಬಿರುಕು ಒಳಗೆಲ್ಲ ಈ ಆಯಿಲನ್ನು ಚೆನ್ನಾಗಿ ಸೇರಿಸ್ಬೇಕು ನೀವು. ಆ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮಿಷ ಹಾಗೆ ಬಿಡಿ. ಆಯಿಲ್ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ನಮ್ಮ ಹಿಮ್ಮಡಿ. ಅದಾದಮೇಲೆ ನಾವು ಇವಾಗ ಬಿಸಿ ಬಿಸಿಯಾಗಿ ತಯಾರಿ ಮಾಡಿ ಇಟ್ಕೊಂಡಿದ್ದಿಲ್ಲ ಕ್ಯಾಂಡಲ್ ನೀರು ನೋಡಿ, ಈ ರೀತಿ ಇದನ್ನು ನಾವು ಅಲ್ಲಿ ಅಪ್ಲೈ ಮಾಡಬೇಕು. ಇದು ಯಾಕೆ ಅಂದರೆ, ನಾವು ಹಾಕಿದಂಥ ಪದಾರ್ಥ ಔಷಧಿ ಆಯಿಲ್ ಇದೆಯಲ್ಲ ಮನೆಮದ್ದು, ಅದು ಚೆನ್ನಾಗಿ ಅಲ್ಲೇ ಉಳಿಯುತ್ತೆ. ಮತ್ತು ನಿಮ್ಮ ಸ್ಕಿನ್ ಬಿರುಕು ಬಿಟ್ಟಿರುತ್ತಲ್ಲ, ಅದೆಲ್ಲ ಸೇರ್ಕೊಡ್ಲಿಕ್ಕೆ ಕೂಡ ಇದು ಒಂದು ಪ್ಯಾಕ್ ಥರ ಯೂಸ್ ಆಗುತ್ತೆ ನೋಡಿ. ಈ ಥರ ಮೇಲಿನಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಾಕ್ಸನ್ನು ಹಾಕ್ಕೊಳ್ಳಿ. ಈ ಮನೆಮದ್ದನ್ನು ನೀವು ಆದಷ್ಟು ನಿಮಗೆ ಟೈಮ್ ಇರುವಾಗಲೇ ಮಾಡ್ಕೊಳ್ಬೇಕು. ಅಂದರೆ ರಾತ್ರಿ ಈ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ಈ ರಾತ್ರಿ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ. ಅಲ್ಲಿ ಒಡಕುಂಟಾಗಿದ್ರು ಅದೆಲ್ಲ ಮುಚ್ಕೊಳ್ಳುತ್ತೆ. ಬೆಳಗಾಗೋ ಅಷ್ಟೊತ್ತಿಗೆ ಎಲ್ಲ ಕ್ರ್ಯಾಕ್ಗಳೆಲ್ಲ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.